ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ ಸುತ್ತದ ಆಚೆ ಈಚೆ ಬುಧವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಮಾಡಲೇಬೇಕು ಮಾಡಲೇಬೇಕು ಸಾಗರ ಜಿಲ್ಲೆ ಮಾಡಲೇಬೇಕು ಘೋಷವಾಕ್ಯಕ್ಕೆ ಸಾಗರ ಸಂಪೂರ್ಣ ಸ್ತಬ್ಧ. ಟೈರ್ಗೆ ಬೆಂಕಿ ಇಟ್ಟು ಪ್ರತಿಭಟನೆ. ಬೆಳಗ್ಗೆಯಿಂದಲೇ ಅಂಗಡಿ ಮುಂಗಟ್ಟುಗಳು ಬಂದ್. ರಸ್ತೆಗೆ ಇಳಿಯದ ಖಾಸಗಿ ಬಸ್. ಡಿಕೋ ಎನ್ನುತ್ತಿದ್ದ ಕಚೇರಿ ಬ್ಯಾಂಕ್. ಸಾಗರ ಜಿಲ್ಲೆಗೆ ಹಕ್ಕೊತ್ತಾಯ ಮಂಡಿಸಿದ ತೀನಾ ಶ್ರೀನಿವಾಸ್, ಉಮೇಶ್ ಎಚ್ಎನ್, ಹಿತಕರ್ ಜೈನ್. ಡಿಸೆಂಬರ್ 20ರಿಂದ 28ರವರೆಗೆ ಗೋಪಾಲಗೌಡ ಕ್ರೀಡಾಂಗಣದಲ್ಲಿ ರಾಜ್ಯಮಟ್ಟದ T20 ಕ್ರಿಕೆಟ್. ಖ್ಯಾತನಾಮ ಕ್ರಿಕೆಟಿಗರು ಸಾಗರಕ್ಕೆ. ಪಂದ್ಯಾಟ ಕುರಿತು ಶಶಾಂಕ್, ಮಿತೇಶ್, ಶ್ರೇಯಾಂಕ್ ಮಾಹಿತಿ. ಸುದ್ದಿಯ ವಿವರ. ಸಾಗರ ಜಿಲ್ಲೆ ಘೋಷಣೆಗೆ ಒತ್ತಾಯಿಸಿ ಬುಧವಾರ ಜಿಲ್ಲಾ ಹೋರಾಟ ಸಮಿತಿ ವತಿಯಿಂದ ನೀಡಲಾಗಿದ್ದ ಸಾಗರ್ ಬಂದ್ ಕರೆಗೆ ಉತ್ತಮ ಪ್ರತಿಕ್ರಿಯೆ ದೊರೆತಿದೆ. ನಗರ ವ್ಯಾಪ್ತಿಯಲ್ಲಿ ಬಹುತೇಕ ಅಂಗಡಿ ಮುಂಗಟ್ಟುಗಳು, ವಾಣಿಜ್ಯ ಸಂಕೀರ್ಣಗಳು, ಹೋಟೆಲ್ಗಳು ಸಂಪೂರ್ಣ ಬಂದ್ ಮಾಡಿ ಜಿಲ್ಲಾ ಹೋರಾಟಕ್ಕೆ ಬೆಂಬಲ ನೀಡಲಾಯಿತು. ಪಟ್ಟಣದ ಸಾಗರ್ ಹೋಟೆಲ್ ವೃತ್ತ, ಅಶೋಕ ರಸ್ತೆ, ಸೊರಬ ರಸ್ತೆ, ತಿಲಕ್ ರಸ್ತೆ, ಜೆಸಿ ರಸ್ತೆ ಸೇರಿ ಎಲ್ಲ ಭಾಗದಲ್ಲೂ ಜನಸಂಚಾರ ಇಲ್ಲದೆ ಬಿಕೋ ಎನ್ನುತ್ತಿತ್ತು. ಖಾಸಗಿ ಬಸ್ ಮಾಲೀಕರ ಸಂಘ ಬಂದ್ಗೆ ಬೆಂಬಲ ಸೂಚಿಸಿದ್ದರ ಹಿನ್ನೆಲೆಯಲ್ಲಿ ಗ್ರಾಮೀಣ ಭಾಗಗಳಿಂದ ಜನರು ಪೇಟೆಗೆ ಬರಲು ಸಾರಿಗೆ ವ್ಯವಸ್ಥೆ ಇಲ್ಲದೆ ಒದ್ದಾಡುವಂತೆ ಆಗಿತ್ತು. ಸರ್ಕಾರಿ ಕಚೇರಿ, ಬ್ಯಾಂಕ್ಗಳು ಕಾರ್ಯನಿರ್ವಹಿಸಿದರೂ ಜನರ ಓಡಾಟ ಕಡಿಮೆ ಇತ್ತು. ಬೆಳಗ್ಗೆ ನಗರದ BH ರಸ್ತೆ, ಐತಪ್ಪ ಸರ್ಕಲ್, ಜೋಗ ಬಸ್ ನಿಲ್ದಾಣ ಇನ್ನಿತರೆ ಭಾಗದಲ್ಲಿ ಟೈರ್ಗೆ ಬೆಂಕಿ ಹಚ್ಚುವ ಮೂಲಕ ಜಿಲ್ಲಾ ಹೋರಾಟದ ಕಾವು ಹೆಚ್ಚಿಸುವ ಪ್ರಯತ್ನ ನಡೆಯಿತು. ಮಹಾಗಣಪತಿ ದೇವಸ್ಥಾನದಿಂದ ಸಾಗರ ಜಿಲ್ಲಾ ಹೋರಾಟ ಸಮಿತಿ ಆಯೋಜಿಸಿದ್ದ ಪ್ರತಿಭಟನಾ ರ್ಯಾಲಿಯು ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಉಪವಿಭಾಗಾಧಿಕಾರಿಗಳ ಕಚೇರಿಗೆ ಮನವಿ ಸಲ್ಲಿಸಲಾಯಿತು. ಸಾಗರ್ ಹೋಟೆಲ್ ವೃತ್ತದಲ್ಲಿ ನಡೆದ ಪ್ರತಿಭಟನಾ ಸಭೆ ಉದ್ದೇಶಿಸಿ ಸಮಿತಿಯ ತೀನಾ ಶ್ರೀನಿವಾಸ್, HN ಉಮೇಶ್, SV ಹಿತಕರ್ ಜೈನ್ ಮಾತನಾಡಿದರು. ಪ್ರಮುಖರಾದ TD ಮೇಘರಾಜ್, ಮಲ್ಲಿಕಾರ್ಜುನ್ ಹಕ್ರೆ, ಮಂಜುನಾಥ್ ಆಚಾರ್, ಸುಂದರ್ ಸಿಂಗ್, ತಾರಾಮೂರ್ತಿ, ಅಶ್ವಿನಿ ಕುಮಾರ್, KV ಜಯರಾಮ್, ಗಣೇಶ್ ಪ್ರಸಾದ್, ಮಧುರಾ ಶಿವಾನಂದ್, ಮೈತ್ರಿ ಪಾಟೀಲ್, ಮೊಹಮ್ಮದ್ ಕಾಸಿಂ, ವೀರಭದ್ರಪ್ಪ ಜಂಬಿಗೆ, R ಶ್ರೀನಿವಾಸ್, ಅಜೀಂ, ಸದ್ದಾಂ, ಕನ್ನಪ್ಪ ಬೆಳಲಮಕ್ಕಿ, ಭದ್ರೇಶ್, KN ನಾಗೇಂದ್ರ, ನಾಗೇಂದ್ರ ಕುಮಟ, ಮನೋಜ್ ಹೊಗ್ವೆ, ಸುಧೀಂದ್ರ, ಕೋಮಲ್ ರಾಘವೇಂದ್ರ, MB ಗಿರೀಶ್ ಗೌಡ, M ರಾಘವೇಂದ್ರ ಇನ್ನಿತರರು ಹಾಜರಿದ್ದರು. ಸಭೆಗೆ ಕಡಿಮೆ ಜನ ಬಂದಿರಬಹುದು, ಆದ್ರೆ ಸಭೆಗೆ ಕಡಿಮೆ ಜನ ಬಂದಿರಬಹುದು. ಇವತ್ತು ಪ್ರತಿಯೊಬ್ಬ ಮೀನು ಮಾರೋನಿಂದ ಹಿಡಿದು ತರಕಾರಿ ಮಾರೋನಿಂದ ಹೋಟ್ಲು, ದಿನಸಿ ಅಂಗಡಿ, ಬಟ್ಟೆ ಅಂಗಡಿ, ವೈನ್ ಶಾಪ್ ಎಲ್ಲರೂ ಇವತ್ತು ಬಂದ್ ಮಾಡಿ ಸಾಗರ ಜಿಲ್ಲಾ ಕೋರ್ಟ್ ಅನ್ನು ಸಹ ಬಹಿಷ್ಕರಿಸಿ ಇವತ್ತು ವಕೀಲರು ಸಾಗರ ಜಿಲ್ಲೆ ಆಗಲೇಬೇಕು ಅಂತ ಇವತ್ತು ಕೈ ಎತ್ತಿ ಹೇಳಿದ್ದಾರೆ, ಗಟ್ಟಿಯಾಗಿ ಹೇಳ್ತಾರೆ. ಅದಕ್ಕೋಸ್ಕರ ನಮ್ಮ ಜನರ ಸ್ವಾಭಿಮಾನವನ್ನ ಕೆಣಕಬಾರ್ದು. ಮಲೆನಾಡಿನ ಜನರ ಸ್ವಾಭಿಮಾನವನ್ನ ಯಾರು ಕೆಣಕೋದಕ್ಕೆ ಹೋಗಬಾರ್ದು. ನಮಗೆ ಇತಿಹಾಸ ಇದೆ. ಸಾಗರಕ್ಕೆ ವಿಶ್ವವಿಖ್ಯಾತ ಜೋಗ ಜಲಪಾತ ಇವತ್ತು ನಮ್ಮಲ್ಲಿದೆ. ಇಡೀ ಪ್ರಪಂಚಕ್ಕೆ ಹೆಸರಾದಂತ ಜೋಗ ಜಲಪಾತ ಇವತ್ತು ರಾಜ್ಯಕ್ಕೆ ಬೆಳಕು ಕೊಡೋದಕ್ಕೆ ಇವತ್ತು ಇಡೀ ರಾಜ್ಯದಲ್ಲಿ ತಮ್ಮ ಭೂಮಿಯನ್ನ 1 ಲಕ್ಷ ಎಕರೆಯನ್ನ ಭೂಮಿಯನ್ನ ಡ್ಯಾಮ್ ಕಟ್ಟೋಕ್ಕೋಸ್ಕರ ಬಿಟ್ಟಿರ್ತಕ್ಕಂಥ ಜನ ಇವತ್ತೇನಾದ್ರು ತ್ಯಾಗ ಜೀವಿಗಳಿದ್ರೆ ಅದು ಕರ್ನಾಟಕದಲ್ಲಿ ಸಾಗರ ತಾಲೂಕಲ್ಲಿ ಹೆಮ್ಮೆಯಿಂದ ಹೇಳ್ತಾರೆ. ಇವತ್ತು ನಮ್ಮ ಬೇಡಿಕೆಯನ್ನ ಹಗುರವಾಗಿ ಯಾರು ಕಾಣಬಾರ್ದು, ನಮ್ಮ ಬೇಡಿಕೆಯನ್ನು ಕಾಣಬಾರ್ದು. ಇವತ್ತು ರಾಜ್ಯದಲ್ಲೇ ಏನಾದ್ರು ಜಿಲ್ಲೆ ಆಗ್ಲಿಕ್ಕೆ ಅರ್ಹತೆ ಇದ್ರೆ ಇಡೀ ರಾಜ್ಯದಲ್ಲಿ ಕನಕಪುರನೂ ಅಲ್ಲ, ಬೆಳಗಾಮು ಅಲ್ಲ, ತುಮಕೂರು ಅಲ್ಲ, ಸಾಗರಕ್ಕೆ ಅರ್ಹತೆ ಇದೆ ಅಂತ ಹೆಮ್ಮೆಯಿಂದ ನಾ ಹೇಳ್ತೇನೆ. ಮೇಘರಾಜ್ ಅವರೇ, ನಾನು ಮೊನ್ನೆ AC ಆಫೀಸ್ ಬೋರ್ಡ್ ನೋಡಿದೆ ಹೋಗಿ. 8 ವರ್ಷದಿಂದ AC ಆಫೀಸ್ ಇದೆ ಉಪವಿಭಾಗದ ಕಚೇರಿ ಅಂತ. 56-57ನೇ ಇಸ್ವಿಯಿಂದ AC ಕಚೇರಿ ಇದೆ ಇಲ್ಲಿ ಸಾಗರದಲ್ಲಿ. ಶಿಕಾರಿಪುರ, ಸಾಗರ, ಹೊಸನಗರ, ಸೊರಬದವರು ಅವತ್ತಿಂದನೂ 70 ವರ್ಷದಿಂದ ಇಲ್ಲಿ ಓಡಾಡ್ತಾ ಇದ್ದಾರೆ. ಅವರು ಬೇರೆ ಕಡೆ ಎಲ್ಲರೂ ಹೋಗಿ ಓಡಾಡ್ತಾ ಇದಾರ. ಸಾಗರ ಉಪವಿಭಾಗ ಇಲ್ಲೇ ಓಡಾಡ್ತಾ ಇದ್ದಾರೆ. ನಮ್ DFO ಆಫೀಸಿಗೆ ಹೋಗಿದ್ದೆ, ಗಣೇಶ್ ಪ್ರಸಾದ್. DFO ಆಫೀಸಲ್ಲಿ 1916ನೇ ಇಸ್ವಿಲಿ DFO ಆಫೀಸ್ ಆಗಿರೋದು 4 ತಾಲೂಕುಗಳಿಂದ. ಕುದುರೆಯಲ್ಲಿ DFO ಓಡಾಡ್ತಾ ಇದ್ರಂತೆ. ಕುದುರೆ ಕಟ್ಟ ಲಾಯನೂ ಇದೆ, ಕುದುರೆ ನಿಲ್ಲ ಜಾಗನೂ ಇದೆ ಅಲ್ಲಿ. ಆ ತರದ ಇವತ್ತು RTO ಆಫೀಸ್ ಇರ್ಬೋದು, ಇವತ್ತು GST ಆಫೀಸ್ ಇರ್ಬೋದು, ತೂಕಳತೆ ಆಫೀಸ್ ಇರ್ಬೋದು, ಜಿಲ್ಲಾ ಪಂಚಾಯತ್ ಇಂಜಿನಿಯರಿಂಗ್ ವಿಭಾಗ ಆಗ್ಬೋದು. 4 ತಾಲೂಕುಗಳ ಕಚೇರಿ ಇವತ್ತು ಸಾಗರದಲ್ಲಿದೆ. ಇಡೀ ರಾಜ್ಯದಲ್ಲಿ ಯಾವ್ದಾದ್ರು ಜಿಲ್ಲೆ ಫಸ್ಟ್ ಆಗ್ಬೇಕು ಅಂದ್ರೆ ಸಾಗರ ಜಿಲ್ಲೆ ಆಗ್ಬೇಕು. ನಮ್ಮ ಪ್ರತಿಭಟನೆಯನ್ನ ಪಕ್ಷಾತೀತವಾಗಿ ಸರ್ಕಾರಕ್ಕೆ ತೋರಿಸಿದ್ದೀವಿ. ಬೆಳಗಾವಿನಲ್ಲಿ ಏನ್ ಮಾಡಿದ್ರು ಗೊತ್ತಾ ರೈತರು?
ಬರೀ ಕಬ್ಬಿನ ಬೆಲೆ ಏರಿಸಬೇಕು ಅಂತ ಹೇಳಿ ಎಲ್ಲ ಆಫೀಸಿಗೆ ಬೀಗ ಹಾಕಿ ಮುಖ್ಯಮಂತ್ರಿನೇ ಕರೆದ್ರು ಬೆಂಗಳೂರಿಗೆ ಬರ್ರಿ ಬೆಳಗಾವಿ ಜಿಲ್ಲೆಯವರು ಅಂತ, ಉತ್ತರ ಕರ್ನಾಟಕದವರು ಅಂತ. ನಿಮ್ಮನ್ನ ಬೇಡಿಕೆ ಈಡೇರಿಸಕ್ಕೋಸ್ಕರ ಡೆಲ್ಲಿಗೆ ಕರ್ಕೊಂಡು ಹೋಗ್ತೀನಿ ಅಂದ್ರು. ನಾವು ಈಗ ಕಳೆದ ಒಂದು 5-6 ಸರಿಯಿಂದ ಇವತ್ತು ಮುಖ್ಯಮಂತ್ರಿಗಳನ್ನ ನಮ್ಮ ಶಾಸಕರು ಭೇಟಿ ಹಾಕ್ಬೇಕು ಅಂತ ಕೇಳ್ಕೊಂಡಿದ್ದೀವಿ. ಬೇರೆ ಬೇರೆ ಕಾರಣದಿಂದ ಆಗಲ್ಲ ಅಂತ ಹೇಳಿ ಆಗಿದೆ. ಈಗ ನಿನ್ನೆ ಸಂಜೆಯೊಳಗೆ ಅವರು ನಮ್ಮನ್ನ ಭೇಟಿ ಮಾಡೋದಕ್ಕೆ ತಿಳಿಸ್ತೀವಿ ಅಂದ್ರು. ಈಗಲೂ ಆಗ್ಲಿಲ್ಲ. ಶಾಸಕರನ್ನು ಬಿಟ್ಟು ಮುಖ್ಯಮಂತ್ರಿ ಹತ್ರ ಹೋಗಕ್ಕೆ ಅವಕಾಶ ಇಲ್ಲ ಅಂತಲ್ಲ. ಶಾಸಕರು ಅಂದ್ರೆ ಈ ಕ್ಷೇತ್ರದ ಪ್ರತಿನಿಧಿ, ಅವು ಯಾವ ಪಕ್ಷದವರಾಗ್ಲಿ ಯಾರಾಗ್ಲಿ ಅವ್ರ ಮೂಲಕ ಹೋಗ್ಬೇಕು ಅನ್ನೋದು ನಮ್ದು. 24 ಗಂಟೆ ಒಳಗೆ ಮುಖ್ಯಮಂತ್ರಿ ಯಾವನಾಗಲಿ ನಾವು ರಚನೆ ಮಾಡಬೇಕಿದ್ರೆ ನಮ್ಮ ಸಂಖ್ಯಾ ಬಲಗಳನ್ನು ಕೇಳ್ತಾರೆ. ಅದಕ್ಕೆ ಸಹಿ ಸಂಗ್ರಹ ಪ್ರತಿ ಮನೆಯಲ್ಲೂ ಮಾಡಿ ಕಳಿಸ್ಕೊಡಿ ಮನೆ ಜೊತೆ ಅಂತ ಹೇಳ್ತಕ್ಕಂಥ ಒಂದು ಹೇಳ್ತಾ, ಎರಡನೇದಾಗಿ ನಮ್ಮ ಈ ಹೋರಾಟ ಈ ಮನವಿ ಸ್ಪಂದಿಸ್ತಾ ಇದ್ರೆ ಇಡೀ ರಾಜ್ಯಕ್ಕೆ ಬೆಳಕು ನೀಡ್ತಕ್ಕಂಥದ್ದು. ನಮ್ಮ ಜನರ ತ್ಯಾಗ ಮಾಡತಕ್ಕಂಥ ಶರಾವತಿ ಇದೆ, ಇಲ್ಲಿಯ ಲಿಂಗಮತಿ ಇದೆ, ಇಲ್ಲಿಯ ವಿದ್ಯುತ್ತನ್ನ ನಾವು ಬೆಂಗಳೂರಿಗೆ ಕೊಡ್ಬೇಕಂತ ಮಾಡಿದ್ರೆ ಬೆಂಗಳೂರಿಗೆ ನಮ್ಮ ಹತ್ರ ಬರಬೇಕು. ಇಲ್ಲಿ ವಿಧಾನಸಭೆ ಇಲ್ಲಿ ಮಾಡ್ತಕ್ಕಂಥ ಶಕ್ತಿ ನಮ್ಮ ಹತ್ರ ಇದೆ. ನಮ್ಮ ಶಕ್ತಿ ಅವರಿಗೆ ನಮಗಿಲ್ಲ ಹೇಳ್ತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬರ್ತೇನೆ. ಮುಂದಿನ ಹಾಗೆ ನಾವು ವಿದ್ಯುತ್ ಇರ್ತಕ್ಕಂಥದ್ದು ಆ ನಂತರದಲ್ಲಿ ಅದಕ್ಕೂ ಬದಲಿಲ್ಲ ಅಂದ್ರೆ 1 ವಾರಗಳ ಕಾಲ ರೆವಿನ್ಯೂ ಬಂದ್ ಮಾಡಬೇಕು. ಇಲ್ಲಿಂದ ಯಾವುದೇ ಡಿಪಾರ್ಟ್ಮೆಂಟ್ ಇಂದ ರೆವಿನ್ಯೂ ಪಾಸ್ ಆಗದೆ ಇದ್ರೆ ಅವಾಗಲೂ ಅವರೇ ನಮ್ಮಲ್ಲಿ ಹುಡ್ಕೊಂಡ್ ಬರ್ತಾರೆ. ಈ ರೀತಿಯ ಒಂದು ಅಹಿಂಸಾತ್ಮಕವಾದ ಚಳುವಳಿಗಳನ್ನ ಎತ್ತುವ ಮೂಲಕ ನಮ್ಮ ಜಿಲ್ಲೆಯ ನಮ್ಮ ಹಕ್ಕನ್ನು ನಾವು ಕೇಳೋಣ. ಇದಕ್ಕೆ ಸರ್ವರು ಸಹಕಾರ ಕೊಡಿ ಅಂತ ಹೇಳ್ತಾ ಈ ಮತ್ತೆ ನಾ ಡಿಸೋಜ ಅವರನ್ನ ಕರೆಸಿ ಈ ಹೋರಾಟವನ್ನ ಆರಂಭ ಮಾಡಿದ್ರು. ಇವತ್ತು ಕೇಂದ್ರ ಸರ್ಕಾರ ಇದೇ ಡಿಸೆಂಬರ್ 31ರ ಒಳಗೆ ಯಾವುದಾದ್ರೂ ಕಂದಾಯ ಜಿಲ್ಲೆ ತಾಲೂಕುಗಳನ್ನು ಒಡೆಯೋದಿದ್ರೆ ಒಡೆಯಿರಿ ಅಂತೇಳಿ, ಆ ಕೆಲಸವನ್ನು ಮಾಡಿ ಅಂತೇಳಿ ಎಲ್ಲ ರಾಜ್ಯ ಸರ್ಕಾರಗಳಿಗೆ ಸೂಚನೆ ಕೊಟ್ಟ ಆ ಕಾರಣದಿಂದಾಗಿ ಮತ್ತೆ ನಾವು ಸಾಗರದ ಈ ಒಂದು ಜಿಲ್ಲೆ ಆಗಲೇಬೇಕು ಅಂತೇಳಿ, ಬರೀ ಸಾಗರ ಜಿಲ್ಲೆ ಅಲ್ಲ, ಇದು ಸಾಗರ ಉಪವಿಭಾಗೀಯ ಕೇಂದ್ರ ಸ್ಥಾನ ಸಾಗರವನ್ನೇ ಜಿಲ್ಲೆ ಮಾಡಿ ಅಂತೇಳಿ ಈ ಒತ್ತಾಯವನ್ನ ಮಾಡೋದಕ್ಕೆ ಸೇರಿದ್ವಿ. ಮತ್ತೆ ಒಂದು ಸೂಚನೆ ಇಲ್ಲಿ ಎಲ್ಲಾ ಜಾತಿಯವರು, ಎಲ್ಲಾ ಪಕ್ಷದವರು, ಎಲ್ಲಾ ವರ್ಗದವರು, ಮತ್ತೆ ಎಲ್ಲಾ ವರ್ತಕರು, ಕೂಲಿ ಕಾರ್ಮಿಕರಿಂದ ಹಿಡಿದು ಇದು ಒಂದು ಸರ್ವಸ್ಪರ್ಶಿ ಹೋರಾಟ. ಇದು ಯಾರ ವಿರುದ್ಧ ಅಲ್ಲ, ಇದು ಕೇವಲ ನಮ್ಮ ಹಕ್ಕು. ಕಂದಾಯ ಜಿಲ್ಲೆಯನ್ನು ಒಡೆಯಿರಿ, ನಮಗೆ ಅನುಕೂಲ ಮಾಡಿಕೊಡಿ ಅಂತೇಳಿ ಒಂದಿಷ್ಟು ಉದಾಹರಣೆ ಯೋಚನೆ ಮಾಡಿ. ನಮ್ಮ ಶಿವಮೊಗ್ಗ ಜಿಲ್ಲೆ ಏನು ಭೌಗೋಳಿಕವಾದ ವಿಸ್ತೀರ್ಣ ಇದೆ, ಅಷ್ಟೇ ವಿಸ್ತೀರ್ಣ ನಮ್ಮ ಪಕ್ಕದ ಗೋವಾ ರಾಜ್ಯ ಇದೆ. ಒಂದು ಗೋವಾ ರಾಜ್ಯ ಒಂದು ಶಿವಮೊಗ್ಗ ಜಿಲ್ಲೆ ಅಷ್ಟು ವಿಸ್ತೀರ್ಣ ಇದೆ. ಆ ಗೋವಾ ರಾಜ್ಯದಲ್ಲಿ 60 ಶಾಸಕರಿದ್ದಾರೆ ಸ್ವಾಮಿ. ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ 6 ಜನ ಶಾಸಕರಿದ್ದಾರೆ. ಅದಕ್ಕೋಸ್ಕರ ನಮಗೆ ಇದನ್ನ ಜಿಲ್ಲೆ ಮಾಡಿ ಇನ್ನೊಂದೆರಡು ಶಾಸಕರು ಮಾಡಿಕೊಡಿ ಅಂತ ಮೀಟರ್ಗೆ ಒಬ್ಬೊಬ್ಬರು ಶಾಸಕರಿದ್ದಾರೆ. ನಮ್ಮಲ್ಲಿ 400 ಕಿಲೋಮೀಟರ್ ಒಬ್ಬೊಬ್ಬರು ಶಾಸಕರಿದ್ದಾರೆ. ಆಡಳಿತಾತ್ಮಕವಾಗಿ ಘೋರ ಅನ್ಯಾಯ ಮಲೆನಾಡಿಗೆ ಆಗ್ತಾ ಇದೆ. ಅದು ಬೆಳಗಾವಿ ಇರಬಹುದು, ಕಾರವಾರ ಇರಬಹುದು, ಶಿವಮೊಗ್ಗ ಇರಬಹುದು, ಚಿಕ್ಕಮಗಳೂರು ಇರಬಹುದು. ಆದ್ರಿಂದ ಮಲೆನಾಡಿಗರ ಇದೊಂದು ಒತ್ತಾಯ, ಒಂದು ವಿನಂತಿಯನ್ನು ಕೂಡ ಮಾಡ್ತಾ ಇದ್ದೀವಿ. ನಾವು ಯಾರನ್ನೂ ಕೂಡ ದೂಷಿಸಕ್ಕೆ ದೂರೋದಕ್ಕೆ ಹೋಗ್ತಾ ಇಲ್ಲ. ಯಾರನ್ನಾರು ಬೈಯೋದಿದ್ರೆ ನಮ್ಮದೇ ಆದಂತ ಸ್ವಂತ ಸಂಘಟನೆಗಳಿರ್ತಾವಲ್ಲ, ಆವಾಗ ಆ ವಿಷಯಾಧಾರಿತವಾಗಿ ಯಾರನ್ನು ಹೋರಾಟ
ಸಾಗರದ ನೆಕ್ಸ್ಟ್ ಜೆನ್ ಸ್ಪೋರ್ಟ್ಸ್ ಮತ್ತು ಕಲ್ಚರಲ್ ಟ್ರಸ್ಟ್ ವತಿಯಿಂದ ಕೆಎನ್ ಮೋಹನ್ ಸ್ಮರಣಾರ್ಥ ರಾಜ್ಯಮಟ್ಟದ T20 ವೈಟ್ ಲೆದರ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿಯನ್ನು ಡಿಸೆಂಬರ್ 20ರಿಂದ 28ರವರೆಗೆ ಶಾಂತವೇರಿ ಗೋಪಾಲಗೌಡ ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿದೆ ಎಂದು ಸಂಚಾಲಕ ಶಶಾಂಕ್ ಹೆಗಡೆ ತಿಳಿಸಿದರು. ಸಾಗರದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಬುಧವಾರ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡುತ್ತಿದ್ದರು. ರಾಜ್ಯಮಟ್ಟದ ಕ್ರಿಕೆಟ್ ಆಟಗಾರರಾದ ಮಿತೇಶ್ ಕುಮಾರ್ ಮತ್ತು ಶ್ರೇಯಾಂಕ್ ಮಾತನಾಡಿದರು. ತನ್ಮಯ್ ದಿಗಂತ್ ಈ ಸಂದರ್ಭದಲ್ಲಿ ಹಾಜರಿದ್ದರು. ನೆಕ್ಸ್ಟ್ ಜೆನ್ ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರಲ್ ಟ್ರಸ್ಟ್ ಈಗ 2022ರಲ್ಲಿ ಸ್ಟಾರ್ಟ್ ಆಗಿತ್ತು. ಫಸ್ಟಿಗೆ ಅಂಡರ್-16 ಟೂರ್ನಮೆಂಟ್ ಮಾಡಿದ್ವಿ. ಅದರಿಂದ 3 ವರ್ಷ ಕಂಟಿನ್ಯೂ ಟೂರ್ನಮೆಂಟ್ ಮಾಡ್ತಾ ಬಂದ್ವಿ. ಈ ವರ್ಷ ದೊಡ್ಡದಾಗಿ ಒಂದು KN ಮೋಹನ್ ಇವರು ನೆನಪಾರ್ಥ ಸ್ಟೇಟ್ ಲೆವೆಲ್ T20 ವೈಟ್ ಬಾಲ್ ಟೂರ್ನಮೆಂಟ್ ಮಾಡ್ತಾ ಇದ್ದೀವಿ. ಇದಕ್ಕೆ ಪ್ರೈಸ್ ಅಮೌಂಟ್ ಬಂದು 1 ಲಕ್ಷ ಮತ್ತು ಸೆಕೆಂಡ್ ಪ್ರೈಸ್ ಬಂದು 55,000. ಇದು ಟೋಟಲ್ಲು ಎಲ್ಲ ಸ್ಟೇಟಿನ ಎಲ್ಲ ರಣಜಿ ಪ್ಲೇಯರ್ಸ್ ಇರ್ಬೋದು, KPL ಪ್ಲೇಯರ್ಸ್ ಇರ್ಬೋದು, ಆಮೇಲೆ IPL ಪ್ಲೇಯರ್ಸ್ ಇರ್ಬೋದು, ಇವರೆಲ್ಲ ಬರ್ತಾ ಇದ್ದಾರೆ. ಮೇಯ್ನ್ ಆಗಿ ಶಿವರಾಜು, ಶಿವಕುಮಾರ್ BU, ಕುಮಾರ್ ಎಲ್ಲಾರು, ತುಷಾರ್ ಸಿಂಗು, ಸಾಯಿ ಸುಶೀಲು, ಹಾಗೆ IPL ಆಡದಂಥ ಅನೀಶರ್ ಗೌತಮ್ ಇರ್ಬೋದು, ಮನೋಜ್ ಪಾಂಡೆ ಇರ್ಬೋದು, ಇವರೆಲ್ಲ ಬರೋ ಚಾನ್ಸಸ್ ಇದೆ. ಹಾಗೆ ಜೊತೆಗೆ ಇದು ಡಿಸೆಂಬರ್ 20ರಿಂದ 28ರವರೆಗೆ ಒಟ್ಟು 9 ದಿನಗಳ ಕಾಲ ನಡೆಯುತ್ತೆ. ಎಲ್ಲಿ ನಡೆಯುತ್ತೆ. ಇದಕ್ಕೆ ಎಲ್ಲರೂ ಬಂದು ಶುಭ ಉದ್ಘಾಟನೆ ಯಾರು ಮಾಡ್ತಾರೆ? ಉದ್ಘಾಟನೆ ಅದು ಇನ್ನೂ ಸೊ ನಾನು ನೆಕ್ಸ್ಟ್ ಟೈಮ್ ಸ್ಟಾರ್ಟ್ ಆಗಿ ಟೂರ್ನಮೆಂಟ್ ಕೂಡ ನಾನು ಮಾಡಿದ್ದೀನಿ. ಏಜ್ ಗ್ರೂಪಲ್ಲಿ ನಡೆಸಿದ್ದು ಈ 3 ವರ್ಷ. ಹೋದ ವರ್ಷದಿಂದ ಸೀನಿಯರ್ ಲೆವೆಲ್ ಮತ್ತು ಈ ವರ್ಷ ದೊಡ್ಡ ಸೀನಿಯರ್ ಲೆವೆಲ್ ನಡೆಸ್ತಾ ಇದ್ದಾರೆ. ನಾನು ಅಂಡರ್-19 ಸ್ಟೇಟ್ ಟೀಮ್ ಮತ್ತು ಸ್ಟೇಟ್ ಆಡಿದ ವರ್ಷ KPL ಶಿವಮೊಗ್ಗ ಸ್ಟೇಟಸ್ ಪ್ರೋಗ್ರಾಮ್ ಆಗಿದ್ದೆ. ಸೊ ಲಾಸ್ಟ್ ಇಯರ್ ಕೂಡ ಟೂರ್ನಮೆಂಟ್ ಚೆನ್ನಾಗಿತ್ತು. ಅದೇ ನನಗೆ ಇನ್ಸ್ಪಿರೇಷನ್ ಆಗಿ ಈ ವರ್ಷ ದೊಡ್ಡದಾಗಿ ಸ್ಟೇಟ್ ಲೆವೆಲ್ ಟೂರ್ನಮೆಂಟ್ ಮಾಡೋಣ ಶಶಾಂಕ್ ಜೊತೆ ಕೈಗೊಳ್ಸ್ಕೊಂಡು ಒಂದು ದೊಡ್ಡ ಯೋಚನೆ ಮಾಡಿದ್ದೀವಿ. ಸೊ ನನ್ನ ಜೊತೆ ಆಡಿದವರು ಒಂದು 15ರಿಂದ 20 ಜನ ಎಲ್ಲ ಭಾಗಿಯಾಗಿದ್ದಾರೆ. ಸೈಯದ್ ಮುಸ್ತಕಲ್ಲಿ ಆಡಿದ್ದಾರೆ, ಕೂಚ್ ಬಿಹಾರ್ ಟ್ರೋಫಿ ಆಡಿದ್ದಾರೆ, ವಿಜಯನಗರ ಟ್ರೋಫಿ ಆಡಿದ್ದಾರೆ. ಸೊ ಇವರು ಈ ಟೂರ್ನಮೆಂಟ್ಗೆ ಸುಮಾರು ಟೀಮ್ಗಳೆಲ್ಲ ಮಿಕ್ಸ್ ಆಗಿ ಒಂದು ಟೀಮ್ಗಳು ಚೆನ್ನಾಗಿ ಬರ್ತಾರೆ. ಸೊ ಒಳ್ಳೆ ಫೈಟ್ ಇರುತ್ತೆ ಈ ಟೂರ್ನಮೆಂಟು ಅಂತ. ಈಗ ಸಾಗರದಿಂದ ಒಂದು ಟೀಮ್ ಮಾಡಿದಿರಲ್ಲ, ಏನು ನಿರೀಕ್ಷೆ ಮಾಡ್ಬೋದು ಸಾಗರದ ಜನರು? ಸೊ ಸಾಗರದಲ್ಲಿರೋ ಲೋಕಲ್ ಟ್ಯಾಲೆಂಟ್ನ ಇಟ್ಕೊಂಡು ನಾವು ಒಂದು ಒಳ್ಳೆ ಟೀಮ್ ಮಾಡಿದ್ವಿ. ಈ ತಂಡ ಆಲ್ರೆಡಿ ಆಲ್ ಓವರ್ ಕರ್ನಾಟಕ ಸುಮಾರು ಟೂರ್ನಮೆಂಟ್ ಆಡಿದ್ದಾರೆ. ಎಲ್ಲ ಟೂರ್ನಮೆಂಟಲ್ಲಿ ರಿಸಲ್ಟ್ ತುಂಬ ಚೆನ್ನಾಗಿದೆ. ಸೊ ಅವ್ರು ಕರ್ನಾಟಕ ಪ್ಲೇಯರ್ಸ್ ಸ್ಟೇಟ್ ಪ್ಲೇಯರ್ಸ್ ಇದ್ದರೂ ಕೂಡ ನಾವೆಲ್ಲ ಲೋಕಲ್ ಪ್ಲೇಯರ್ಸ್ ಆಗಿದ್ರು ಕೂಡ ಎಲ್ಲ ಕಡೆ ತುಂಬ ಒಳ್ಳೆ ರಿಸಲ್ಟ್ ಬಂದಿದ್ದೀವಿ. ಸೊ ಇಲ್ಲೂ ಕೂಡ ಚೆನ್ನಾಗಿ ರಿಸಲ್ಟ್ ಬಂದೇ ಬರುತ್ತೆ ಅಂತ ನಾವು ಯಾವ್ದಾದ್ರು ಗೆದ್ದಿದ್ದಿದ್ರೆ ನೀವು ಹೊರಗಡೆ ಇದೇ ಟೀಮ್ ಮಾಡ್ಕೊಂಡು ಹೋಗಿ ಇದ್ರು ಅವರು ಕ್ರಿಕೆಟ್ ಸಾಗರದಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ನಾನು ಸಣ್ಣಕ್ಕಿರುವಾಗಿಂದ ಕ್ರಿಕೆಟ್ ಆಡ್ತಾ ಇದ್ದೀನಿ. ಸಣ್ಣಕ್ಕಿರುವಾಗ ಅಂಡರ್-14, ಅಂಡರ್-16, ಅಂಡರ್-19 ಮತ್ತು ಅಂಡರ್-23 ಆಗಿದೆ. ಯೂಶ್ವಲಿ ಝೋನಲ್ ಲೆವೆಲ್ ಆಡಿದ್ದೀನಿ. ಹಾಗೆ ಸ್ಟೇಟ್ ಟಾಪ್ ಆಡಿದ್ದೀನಿ. ಸೊ ಮತ್ತು ಈ ವರ್ಷ ಚೆನ್ನಾಗಿ ಆಡ್ತೀನಿ 23ಯಲ್ಲಿ. ಈ ವರ್ಷ ಸ್ಟೇಟ್ ಟಾಪ್ ಆಡಿದೆ ಮತ್ತು ತಿಮ್ಮಪ್ಪಯ್ಯ ಟ್ರೋಫಿ ಆಡ್ತಾ ಇದೆ. ಆ ತಿಮ್ಮಪ್ಪಯ್ಯ ಟ್ರೋಫಿಯಲ್ಲೂ ಒಂದು ಮ್ಯಾಚ್ ಆಡ್ಕೊಂಡಿದ್ದೀನಿ. ಸೊ ಈಗ ಮತ್ತೆ ಜನವರಿಯಲ್ಲಿ ಅಂಡರ್-20 ಸ್ಟೇಟ್ ಮ್ಯಾಚಸ್ ಇದೆ. ಸೊ ಅದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಚೆನ್ನಾಗಾದರೆ ಸ್ಟೇಟಿಗೆ ಆಡೋ ಥರ. ಇದು ಬುಧವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.